ಯಾಕ್ರುದ್ರ 2 ದಿನ ಆಗ್ತಿದ್ರೆ ಬಂಡೆ ಅಲ್ಲ ಮೇಲಾಗಿ ಊರಲ್ಲಿ ಏನೋ ಗದ್ದಲ ನಡೆದಿದಂತೆ ಅದು ನಿನಗೆ ಗೊತ್ತಿಲ್ಲವೇ? ಗೊತ್ತೈತ್ರಿಯಪ್ಪ, ಗೊತ್ತೈತಿ. ಅದಕ್ಕಂತ ನ್ಯಾಯ ತೀರ್ಮಾನ ಮಾಡ್ಬೇಕಂತ 3 ಜನ ಬಂದಾರ. ಅಪ್ಪಾರ ಬರ್ಬರ್ತ ಊರ ಬಾಳ ಹಗಲಾಗೈತ್ ನೋಡ್ರಿ. ಅಂತವೀಗ ಅಪ್ಪ ಜನರ ಆ ತಿಮ್ಮನ ಮಗ ಕಾಳ ಮತ್ತು ತಪ್ಪ ಮಾಡ್ಯಾನಂದ್ರಿ. ಮತ್ತೇನು ಮಾಡುವ ಅಪ್ಪ ನಮ್ಮ ಬರಕ್ಕಂತಪ್ಪನ ಮಗಳು ಚಂದವ್ವ ಕೂಲಿನಲ್ಲಿ ಕೆಲಸ ಮಾಡಬೇಕಂತ ತೋಟದ ಮನೆ ಬಂದಾಗ ಅವಳ ಮೇಲೆ ಬಲಾತ್ಕಾರ ಮಾಡಕ ಪ್ರಯತ್ನ ಪಟ್ಟಾನ್ರಿ. ಅದನ್ನ ತೀರ್ಮಾನ ಮಾಡ್ಬೇಕಂತ 3 ಜನ ಹಿಡ್ಕೊಂಡ್ ಬಂದಾರ. ಆ ಕಾಲ ಕರ್ಕೊಂಡ್ಬರು. ಅವನ ಬಾಯಿಂದ ಏನ್ ಕೇಳ್ತೀರಿ? ತಪ್ಪು ಮಾಡಿದ ವ್ಯಕ್ತಿ ನಾನು ತಪ್ಪು ಮಾಡ್ಯಾನ ಅಂತ ಹೇಳ್ತಾರಲ್ರಿ. ನಿಮ್ಮ ಒಮ್ಮೆ ನ್ಯಾಯ ಮಾಡಿದ್ರ ಆ ಪರಮಾತ್ಮ ನ್ಯಾಯ ಮಾಡಿದಂಗ. ನಿಜ ಮಗಳು ಮನೆ ಮುಂದ ಅವ್ರ ಹತ್ರ ಏನು ಮಾತು ಸತ್ಯ ಇದೆ ನೋಡಕಾರ. ಈ ಸಮಾಜದಲ್ಲಿ ನಾವು ಹೆಣ್ಣಿಗೆ ಭೂತಾಯಿ, ಹಡೆದ ತಾಯಿ, ಅಕ್ಕ ತಂಗಿ ಅಂತವರ ಅಂತ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡ್ತೀನಿ. ಹೇಳ್ತಾರೆ ನಾ ತಪ್ಪಾಡಿಲ್ಲ. ನೋಡೋದ್ರ ಈ ಕಾಲದಲ್ಲಿ ಈ ಸಮಾಜದಲ್ಲಿ ಸುಂದರವಾದ ಯುವಕರಿಗೆ ಎಚ್ಚರಿಕೆ ಗಂಟೆ ಆಗಬೇಕು. ಆ ರೀತಿ ಶಿಕ್ಷಕರು ಇವನನ್ನು ಕರೆದುಕೊಂಡು ಹೋಗಿ ಹೇಳಿ ಹಾಕು. ನೀವು ಕೊಟ್ಟಂತ ತೀರ್ಪು, ಕೊಟ್ಟಂತ ಶಿಕ್ಷೆಯನ್ನು ಎಂದಕ್ಕೆ ತೆಗೆದುಕೊಳ್ಳಿ. ಮುಂದೊಂದು ದಿನ ನಿಮ್ಮ ಮನೆಯಲ್ಲಿ ಇದೇ ಸಂದರ್ಭ ನಡೀಬಹುದು. ನೀವು ಇದೇ ತೀರ್ಪನ್ನ ಕೊಡ್ತೀರಾ? ನಿನ್ನನ್ನು ಮಾತು ಉದ್ದೇಶಿಸಿದರೆ ನಿನ್ನನ್ನು ಏನು ಬೊಮ್ಮೆ ಹೊರಟೋಗಿಲ್ಲ. ಅಬ್ಬರ ಎಂತ ಬೆಟ್ಟದಂತ ಸಂಕಟ ಚಂದ್ರೊಳಗೆ ಮುಗಿಸ್ಬಿಟ್ರಲ್ರಿ ಅಪ್ಪ. ಬೆಟ್ಟ ದನಿಯಂಗ ನಿಮ್ಮದು ದೊಡ್ಡ ಗುಣ ಆಗಿತ್ತು ನೋಡ್ರಿ ಅಬ್ಬರ. ಅದಕ್ಕಂತ ನಮ್ಮಂತ ಬಡವರು ಹೊಟ್ಟೆಗೆ ಊಟ ಮಾಡಿ ಕಣ್ ತುಂಬಾ ನಿಧಿ ಮಾಡಕತ್ತಾರೆ. ಅದು ಅಪ್ಪ ಸುತ್ತ
30 ಹಳ್ಳಿಗೆ ನ್ಯಾಯಾಧೀಶರು ನೀವಾಗಿರುವಾಗ ನಿಮಗೊಂದು ದೊರಕೆ ಕೊಡಿ ಜನಿಸಿಲ್ಲ ಅನ್ನುವ ಕೊರತೆ ನನಗೆ ನೋಡಿದಪ್ಪ ನನಗೆ. ನೋಡೋಣ, ಅದು ಹೆಣ್ಮಕ್ಕಳಲ್ಲಿ ಬರ್ತಿರಬೇಕು. ಆ ದೇವರು ನಮಗೆ ಮಕ್ಕಳ ಕೊಡುವ ಭಾಗ್ಯ ಇದ್ದರೆ ಆಗುತ್ತೆ. ಆದರೆ ನಾವು ಮಕ್ಕಳ ಬಗ್ಗೆ ಚಿಂತೆ ಮಾಡುವುದಿಲ್ಲ. ನಿಮ್ಮಂತ ಆಳುಗಳನ್ನು, ಊರಲ್ಲಿರುವ ಪ್ರಜೆಗಳನ್ನು ನನ್ನ ಮಕ್ಕಳೆಂದು ಬಯಸುತ್ತೇನೆ. ಅಬ್ಬರ, ನಮ್ಮಂತ ಬಡವರನ್ನ ನೀವು ಮಕ್ಕಳಂತ ನಂಬಿದ್ರು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಾಗೋದಿಲ್ರಿ ಅಪ್ಪ ನಾವು. ಯಾಕಂದ್ರೆ ನಮ್ಮ ಮುತ್ತಜ್ಜ ಸಹೋದರಗಳನ್ನ ನಿಮ್ಮ ಮನೆಯಾಗ ದುಡ್ಕೊಂಡ ಬಂದಿದ್ವಿ. ಆದ್ರೂ ನಮ್ಮ ಪ್ರತಿ ಮಕ್ಕಳಂತ ನೋಡ್ಕೊಂಡು ಬಂದಿದ್ವಿ. ಆದ್ರೆ ನೀವೆಷ್ಟು ಪ್ರೀತಿ ಕಡುಕರಿಂದ ನೋಡಿದ್ರು ನಾವು ಯಾವತ್ತೂ ಮಕ್ಕಳಾಗೋದಿಲ್ರಿ ಅಪ್ಪ, ಯಾವತ್ತೂ ಮಕ್ಕಳಾಗೋದಿಲ್ಲ. ಯಾಕಂದ್ರ ನಿಮ್ಮಂಗ ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವಂಗ ನಿಮ್ಮಂಗ ಬೆಳಿಬೇಕ್ರಿ ಮನಿ ಮಗ ಬೆಳಿಬೇಕು. ಅದಕ್ಕಂತ ಸುತ್ತು ಹರಿಕೆ ಅಂತ ಬಂದಿದ್ದೀಯಪ್ಪ, ಬಂದಿದ್ದೀವಿ. ಯಾವಾಗ ಕರ್ತಮ್ಮ ನೋಡ್ತೀವೋ ಅಂತ. ಆಯ್ತು ರುದ್ರ, ದೇವರ ಇಚ್ಛೆ ಇದ್ರೆ ಆಗಲಿ. ದೇವರಿಗೆ ಬಗ್ಗೆ ನಂತರ ಮಾತು ಬಂದಾಗ ಪ್ರಸಾದ ತಂದಿದ್ದೀಯಪ್ಪ. ಅಪ್ಪ, ನೀವು ಎಡಗೈ ಅಂತಾರ್ರಿ, ನೀವು ಎಡಗೈಲೆ ಕೊಟ್ರೆ ಪ್ರಸಾದ ಅಲ್ಲ, ನೀವು ಬಲಗೈಲೆ ಕೊಟ್ರೆ ಪ್ರಸಾದ. ಅಪ್ಪ, ಪ್ರಸಾದ ರೀ ಇಲ್ಲ ಎಡಗೈ ತೋರಿ. ನಿಮ್ಮದು 5 ವರ್ಷಗಳಿಂದ ದುಡ್ಕೊಂಡು ಬರಬೇಕಿದೆ. ಆದ್ರೆ ನನ್ನ ತಾಯಿ ಪೂಜೆ ಅಂತ ತಿಳ್ಕೊಳ್ಳ. ಆದ್ರೂ ಆ ತಾಯಿಗಳು ಕರೆ ಬಲಿಸಲು ಬೇಡ್ಕೊಳ್ಳಕ್ಕಾರ. ಆ ದೇವರು